ನೀರಾವರಿ ಸಚಿವರಿದ್ದಾಗ ನೀರಾವರಿ ಇಲಾಖೆಯ ಅನುದಾನ ಮತ್ತು ಖಾಸಗಿ ವ್ಯಕ್ತಿಗಳ ಒಂದು ಸಹಯೋಗದಿಂದ CSRದಿಂದ ಅದನ್ನು ಸ್ವಚ್ಛಗೊಳಿಸಿದೆ. ಆದ ಸಂದರ್ಭದಲ್ಲಿ ಇನ್ನೂ ನಾವು ಇದನ್ನು ಇರುವಂಥ ಸುತ್ತಮುತ್ತಲಿರುವಂಥ ಎಲ್ಲ ಏನು ಅತಿಕ್ರಮಣಗಳು ಅದನ್ನು ತೆಗಿಲಿಕ್ಕೆ ನಾವು ಪ್ರಯತ್ನ ಮಾಡಿರಲಿಲ್ಲ. ಈಗ ಏನು ವರ್ಲ್ಡ್ ಹೆರಿಟೇಜ್ ವರ್ಲ್ಡ್ ಮಾನಿಟರಿ ಫಂಡ್ಸ್ ಅಸೋಸಿಯೇಷನ್ ಇಂಡಿಯಾ ಇದೆ, IMFನವರು ಮತ್ತು TCSನವರು ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸ್ನವರು CSRನಲ್ಲಿ ಈ ಒಂದು ತಾಜ್ ಬಾವಳಿಯನ್ನು ಎಲ್ಲ ಸುತ್ತಮುತ್ತಲಿರುವಂಥ ಎಲ್ಲ ಒಂದು ಎನ್ಕ್ರೋಚ್ಮೆಂಟ್ಸನ್ನು ತೆಗೆದು ಅವಕ್ಕೆ ಪರ್ಯಾಯ ವ್ಯವಸ್ಥೆ ಮಾಡಿಕೊಟ್ಮೇಲೆ ಇದನ್ನು ಸಂರಕ್ಷಣೆ ಮಾಡಲಿಕ್ಕೆ, ಬ್ಯೂಟಿಫಿಕೇಷನ್ ಮಾಡಲಿಕ್ಕೆ, ಪುನಶ್ಚೇತನ ಯಾವ ರೀತಿ ಬರುತ್ತಿತ್ತು ಆ ಥರ ಮಾಡಲಿಕ್ಕೆ ಇವತ್ತು ದಿವಸ ಇವತ್ತು ಆ ಕಾಮಗಾರಿ ಪ್ರಾರಂಭ ಮಾಡ್ತಾ ಇದ್ದೀವಿ. ಇದಷ್ಟೇ ಅಲ್ಲ, ಇವತ್ತು ಒಂದೊಂದಾಗಿ ಈಗ ನಾನು ಬೃಹತ್ ಕೈಗಾರಿಕಾ ಸಚಿವನಾಗಿದ್ದರಿಂದ ಈಗ CSR ಫಂಡ್ ಎಲ್ಲ ಕಂಪನೀಸ್ಗೆ ಅವರು ತಮ್ಮ ಪ್ರಾಫಿಟ್ಸ್ನಲ್ಲಿ 2% ಅನುದಾನ ಇವತ್ತು CSR ಫಂಡ್ಸ್ನಲ್ಲಿ ಕೊಡಲಿಕ್ಕೆ ಅವಕಾಶ ಇದೆ. ಈಗ ನಾನು ಮಮದಾಪುರ ಒಂದು ಫಾರೆಸ್ಟ್ಗೂ ಕೂಡ ನಾವು ಗೋಲ್ಡ್ ಪ್ಲಸ್ ನಿಂದ ಒಂದು 50 ಲಕ್ಷ ಕೊಡಿಸಿದ್ವಿ. ಇವತ್ತು ನಮ್ಮ ಹಿಂದೂಸ್ತಾನ್ ಕೋಲಾ ಕಂಪನಿಯವರು, ಕೋಕೋ ಕೋಲಾ ಕಂಪನಿಯವರು ಅವರು ಕೂಡ ಬಂದು ಇವತ್ತು ಅಲ್ಲಿ ಮಮದಾಪುರ ಕೆರೆಯನ್ನು ಒಂದು ಅದು ಐತಿಹಾಸಿಕ ಕೆರೆ, ದೇಶದ ರಾಜ್ಯದಲ್ಲಿರುವಂಥ ಬಹುತೇಕ ಕೆರೆ, ಅದನ್ನು ಕೆರೆ ತುಂಬು ಯೋಜನೆಗಳಿಂದ ನೀರು ತುಂಬಿಸಿದ್ದೀವಿ. ಅದನ್ನು ಸೌಂದರ್ಯಗೊಳಿಸಿ ಅದನ್ನೆಲ್ಲನೂ ಕೂಡ ಅಲ್ಲಿನೂ ಕೂಡ ಮಾಡಬೇಕು. ಅದನ್ನು ನಾವು ಅಲ್ಲಿ ಹಿಂದೂಸ್ತಾನ್ ಕೋಲಾ, ಟಾಟಾ ಕೋಲಾದಿಂದ ಕೋಕೋ ಕೋಲಾ ಅವರಿಂದ ಅದನ್ನು ಕೆಲಸ ಈಗ ಆಮೇಲೆ ಕುಮ್ಮಟಗಿ ಕೆರೆ ಏನಿದೆಯಲ್ಲ, ಆ ಕುಮ್ಮಟಗಿ ಕೆರೆಯನ್ನು ಕೂಡ ಅದು ಆದಿಲ್ಶಾಹಿಯ ಒಂದು ಸಮರ್ ಪ್ಯಾಲೇಸ್ ಅಂತ ಅಂದರೆ ಬೇಸಿಗೆ ಕಾಲದಲ್ಲಿ ಇವತ್ತು ಅದನ್ನು ಇರುವಂಥ ಇದು ಅದನ್ನು ಕೂಡ ನಾವು ಹಿಂದೆ ಹೂಳು ತಗ್ಗಿಸಿ ಅದನ್ನು ಕೆರೆ ತುಂಬಿ ಅದನ್ನು ಕೂಡ ಕೆರೆ ತುಂಬಿ ಮಾಡಿದ್ದೀವಿ. ಈಗ ಅದನ್ನೆಲ್ಲನ ಕೂಡ ಅಲ್ಲಿರುವಂಥ ಸುತ್ತಮುತ್ತಲಿರುವಂಥ ಗೌರ್ಮೆಂಟ್ ಲ್ಯಾಂಡ್ಸ್ನಲ್ಲಿ ಅದನ್ನು ನಾವೀಗ ಬ್ಯೂಟಿಫಿಕೇಷನ್ ಮಾಡಿ ಪುನಶ್ಚೇತನ ಮಾಡಿ ಅದು ಕೂಡ ಇವತ್ತು ಸಹ ಜನರಿಗೆ, ಯಾಕಂದ್ರೆ ಈಗೇನಾಯಿತು ಕರಾಳ ದಡ್ಡಿ ಒಂದಾಯಿತು, ಜನರು ಉತ್ತರಿಸ್ ಹೋಗಿ ನಗರ ಜನರು ರಜೆ ದಿವಸ ಅಥವಾ ಶನಿವಾರ ರೈತವಾರ ಅಲ್ಲಿ ಹೋಗಿ ಅವ್ರ ಮಕ್ಕಳ ಜೊತೆ ಕುಟುಂಬ ಜೊತೆ ಹೋಗಿ ಅಲ್ಲಿ ಹೋಗಿ ಅಲ್ಲಿ ಇಟ್ಕೊಂಡು ಟೈಮ್ ಪಾಸ್ ಮಾಡಿ ಅಲ್ಲಿ ಊಟ ಗೀಟ ಮಾಡ್ಕೊಂಡು ಬರಲಿಕ್ಕೆ ಒಂದು ಪಿಕ್ನಿಕ್ ಸ್ಪಾಟ್ ಥರ ಆಗಿದೆ. ಅದೇ ರೀತಿ ಭೂತ್ನಾಳ್ ಕೆರೆ ಇದನ್ನು ಅಭಿವೃದ್ಧಿನ ತೊಗೊಂಡಿದ್ವಿ. ಮುಂದೆ ಬೇಗಂ ತಲಾಬ್ನೂ ಕೂಡ ಮಾಡಿದ್ವಿ. ಈಗ ನಮ್ಮ ಒಂದು ಕುಮ್ಮಟಗಿ ಕೂಡ ಅದಾದರೆ ಬಿಜಾಪುರ ನಗರ ಜನರು ಒಂದು ದಿವಸ ಭಾಳ ಪುಣ್ಯವಂತರು. ಈ ರೀತಿ ಸುತ್ತಮುತ್ತಲು ಶನಿವಾರ ಐತಾರ, ಪ್ರತಿ ಶನಿವಾರ ಐತಾರ ಒಂದು ಜಾಗಕ್ಕೆ ಹೋಗ್ಬೋದು. ಹೀಗಾಗಿ ಅವ್ರಿಗೆ ವಿಹಾರದ ಸ್ಥಳಕ್ಕೆ ಎಲ್ಲರೂ ಸಮೇತ ಇದನ್ನು ಎಲ್ಲರೂ ಭಾಳ ಸಹಕಾರ ಮಾಡಿದ್ದಾರೆ. ಇಲ್ಲಿಯ ಕಾರ್ಪೊರೇಟರ್ ಆಗಲಿ, ಮೇಯರ್ ಆಗಲಿ ಎಲ್ಲರೂ ಕೂಡ ಸಹಕಾರ ಮಾಡಿ ಜಿಲ್ಲಾಧಿಕಾರಿಗಳ ಒಂದು ನೇತೃತ್ವದಲ್ಲಿ ಎಲ್ಲರೂ ಕೂಡ ಎನ್ಕ್ರೋಚ್ಮೆಂಟ್ ತಂದಿದ್ದಾರೆ. ಇದನ್ನು ಬ್ಯೂಟಿಫಿಕೇಷನ್ ಮಾಡಿ ಇಲ್ಲಿ ಯಾವುದೂ ಕೂಡ ಏನು ಸಿವೇಜ್ ವಾಟರು ಮತ್ತು ಇನ್ನಿತರ ಯಾವುದೇ ನೀರಿನ ಒಳಗೆ ಬರಬಾರ್ದು. ಈ ನೀರನ್ನು ತಾಜ್ ಬಾವಳಿ ನೀರನ್ನು ಮತ್ತು ಇನ್ನಿತರ ಬಾವಿಗಳನ್ನ, ಯಾಕೆಂದರೆ ಕುಡಿಲಿಕ್ಕೆ ಭಾಳಷ್ಟು ನೀರು ಬೇಕಾಗಿಲ್ಲ, 3 ಲೀಟರ್ ಬೇಕು. ಮುಖ್ಯವಾಗಿ ನೀರು ಬೇಕಾಗಿರುವಂಥದ್ದು ಸ್ನಾನ ಮಾಡಲಿಕ್ಕೆ, ಬಟ್ಟೆ ಒಗೆಯಾಗಲೇ, ಆಮೇಲೆ ನಾವು ಪಾತ್ರೆ ತೊಳ್ಯಾಕ, ಆಮೇಲೆ ಮನೆಗಳನ್ನ ಸ್ವಚ್ಛ ಮಾಡಲಿಕ್ಕೆ ಮತ್ತು ವೆಹಿಕಲ್ಗಳನ್ನ, ಮೋಟರ್ ಸೈಕಲ್ ಇರ್ಬೋದು, ಕಾರ್ಗಳು ತೊಗೊಳ್ಬೇಕು, ಇದಕ್ಕೆ ಜಾಸ್ತಿ ನೀರು ಬೇಕಾಗ್ತದೆ. ಈ ಬಾವಡಿಗಳು ಇಷ್ಟದವಲ್ಲ, ಈ ಒಂದು 20-25 ಬಾವಡಿಗಳಿಂದ ನಾವು ನೀರನ್ನು ಅದನ್ನು ಈ ಒಂದು ಇದಕ್ಕೆ ಸ್ನಾನ ಮಾಡೋಕ್ಕೆ, ಬಟ್ಟೆ ಒಗೆಯೋಕ್ಕೆ, ಇದಕ್ಕೆ ನಾವು ಉಪಯೋಗಿಸಿದ್ರೆ ನಮ್ಮ ಏನು ಕೃಷ್ಣಾ ನದಿಯಿಂದ ನಾವು ಕುಡಿಲಿಕ್ಕೆ ನೀರನ್ನು ತರ್ತೀವಲ್ಲ ಅದರ ಮೇಲೆ ಒಂದು ದಿವಸ ಭಾರ ಕಡಿಮೆ ಆಗ್ತದೆ, ಲೋಡ್ ಕಡಿಮೆ ಆಗ್ತದೆ. ಆ ಒಂದು ಇದನ್ನು KDP ಸಭೆಯಲ್ಲಿ ಕೂಡ ಹೇಳಿದೆ. ಅದನ್ನು ಈಗ ಈ ಒಂದು ತಾಜ್ ಬಾವಳಿ ಮೂಲಕ ನಾವು ಚಾಲನೆ ಕೊಡ್ತಾ ಇದ್ದೀವಿ. ಇನ್ನಿಷ್ಟು ಬಾವಡಿಗಳು ನಾವು ಎಲ್ಲವನ್ನು ಕೂಡ ಮಾಡಿ ಒಂದು ದಿವಸ ವಿಜಯಪುರ ನಗರಕ್ಕೆ ಒಂದು ಏನು ಐತಿಹಾಸಿಕ ಇದು ಇದೆ, ಆದಿಲ್ಶಾಹಿ ಕಾಲದ ಹಿಂದಿನ ಸ್ಮಾರಕಗಳನ್ನ ರಕ್ಷಣೆ ಮಾಡೋ ಜೊತೆಗೆ ಇವತ್ತು ಜನರಿಗೆ ಕುಡಿ ನೀರಿನ ಒಂದು ವ್ಯವಸ್ಥೆ ಇವತ್ತು ಒಳ್ಳೆ ರೀತಿಯಿಂದ ಆಗಬೇಕು. ಗೋಲ್ ಗುಂಬಜ್ನೂ ನಾನು ಹೇಳಿದ್ದೀನಿ,
ನಾನು ಗೋಳಗುಂಬಜ್ನಲ್ಲಿ ಕೂಡ ಹಿಂದೆ ಅಲ್ಲಿ ಒಳ್ಳೆದೊಂದು ಲಾನ್ ಒಂದು ಗ್ರಾಸ್ ಇತ್ತು, ಏನು ಹುಲ್ಲಿತ್ತು, ಒಳ್ಳೆ ರೀತಿ ಹುಲ್ಲಿತ್ತು ಮತ್ತು ಅಲ್ಲಿ ಗುಲಾಬಿ ಹೂವಿತ್ತು ಹಿಂದೆ. ಅವೆಲ್ಲನೂ ಕೂಡ ಮತ್ತೆ ಗತವೈಭವ ವಾಪಸ್ ಬರಬೇಕು. ಅಲ್ಲಿನೂ ಕೂಡ ಜನ ಸಹ ವಿಹಾರಕ್ಕೆ ಹೋಗಬೇಕು. ಅದೇ ರೀತಿ ಇಬ್ರಾಹಿಂ ರೋಜಾವನ್ನು ತೊಗೊಳ್ಳೋಕ್ಕೆ ನಾನು ಈಗ ಜಿಲ್ಲಾಧಿಕಾರಿಗಳು ಹೇಳಿದ್ದೀನಿ. ಅದಕ್ಕೂ ಕೂಡ ನಾನು ಯಾವುದಾದ್ರೂ CSR ಫಂಡನ್ನು ದುಡ್ಡು ಕೊಡಿಸ್ತೇನೆ. ನಾನು ಒಟ್ಟಾರೆ ನಮ್ಮ ಇಂಡಸ್ಟ್ರಿ ಮಿನಿಸ್ಟರ್ ಇದ್ದಾಗ ಇದು CSR ಫಂಡ್ ಒಂದು ಸ್ವಲ್ಪ ಎಲ್ಲ ಕಡೆ ಸದುಪಯೋಗ ಆಗಿ ಇವತ್ತು ಜಿಲ್ಲೆಗೆ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಒಳ್ಳೆಯದನ್ನು ಮಾಡ್ತೀವಿ. ನಗರ ಜನರು ಅಷ್ಟೇ ಅಲ್ಲ, ಇಡೀ ಜಿಲ್ಲೆ ಮಮದಾಪುರಕ್ಕೆ ನಗರಕ್ಕೆ ಸಂಬಂಧ ಬರೋಲ್ಲ. ಅಲ್ಲಿ ಮಮದಾಪುರದಲ್ಲಿ ನಾವು ಫಾರೆಸ್ಟ್ಗೂ ಕೂಡ ನಮ್ಮ ಗೋಲ್ಡ್ ಪ್ಲಸ್ ಅವರಿಂದ ದುಡ್ಡು ಕೊಡಿಸಿದ್ದೀನಿ 50 ಲಕ್ಷ. ಆ ಫಾರೆಸ್ಟ್ ಇನ್ನೂ ಕೂಡ ಕೊಡಿಸ್ತೇನೆ. ಮಮತಾ ಸಿದ್ದೇಶ್ವರ ಸ್ವಾಮೀಜಿಯವರ ಹೆಸರಲ್ಲೇ, ಯಾಕಂದರೆ ಸಿದ್ದೇಶ್ವರ ಸ್ವಾಮೀಜಿಯವರು ನಾನು ನಿಸರ್ಗದಲ್ಲಿ ವಿಲೀನಾಗಿದ್ದೀನಿ ಅಂತ ಹೇಳಿದ್ದಾರೆ. ಸೊ ಅಲ್ಲಿ ಒಂದು ನಿಸರ್ಗ ಮಾದರಿಯಾದಂಥ ನಿಸರ್ಗವನ್ನು ಅಲ್ಲಿ ಸೃಷ್ಟಿ ಮಾಡೋಕ್ಕೆ ಹೊರಟಿದ್ದೀವಿ ನಾವು ಫಾರೆಸ್ಟ್ನಲ್ಲಿ. ಅಂದರೆ ಸಿದ್ದೇಶ್ವರಪ್ಪ ಕೂಡ ಒಂದು ನೆನಪಿಗಾಗಿ ಇವತ್ತು ಬೈಲಲ್ಲಿ ನಾನು ಬೈಲಾಗಿ ಹೋಗಿದ್ದೀನಿ ಅಂತ ಹೇಳಿದ್ದಾರೆ. ನಾವು ಇವತ್ತು ನಾನು ನಿಸರ್ಗದಲ್ಲಿ ವಿಲೀನ ಆಗಿದ್ದೀನಿ. ಅದಕ್ಕೆ ನನ್ನ ಏನು ದೇಹವನ್ನು ಅವತ್ತು ಅವರು ಅಗ್ನಿಸ್ಪರ್ಶ ಮಾಡಿಸಿದ್ರು. ನಮ್ಮ ಲಿಂಗಾಯತ ಸಂಪ್ರದಾಯನ ಉಳ್ತೀನಿ ಅದು ಅಗ್ನಿಸ್ಪರ್ಶ ಮಾಡಿಸಿ, ಅಂದರೆ ಅವರು ಯಾವುದೇ ತಮ್ಮಲ್ಲಿ ಒಂದು ಸ್ಮಾರಕಗಳಾಗಲಿ, ಗದ್ದಿಗೆ ಆಗಲಿ, ಗುಡಿ ಆಗಲಿ ಆಗಬಾರ್ದು ಅಂತ ಅವ್ರ ಹೆಸರಿನಲ್ಲಿ ಮಮದಾಪುರದಲ್ಲಿ ಭಾಳ ಬೃಹತ್ ಪ್ರಮಾಣದಲ್ಲಿ 1400 ಎಕರೆಯ ಇವತ್ತು ಅರಣ್ಯ ಭಾಳ ಚೆನ್ನಾಗಿ ಬರ್ತದೆ. ಯಾಕಂದರೆ ಇಲ್ಲಿ ನಾವು ಕರಾಡು ರೊಟ್ಟಿ ಮಾಡಿದಾಗಲ ಇಲ್ಲಿ ಕಲ್ಲುಗಳು, ಅಲ್ಲಿ ಭಾಳ ಫಲವತ್ತಾದಂಥ ಮಣ್ಣಿದೆ. ಈಗಿನೇ ಆ ಗಿಡಗಳು ಈ ಕರಾಡು ರೊಟ್ಟಿ ಲೆವೆಲ್ ಬೆಳೆದಿದ್ದಾವೆ. ಅದು ನಿರಂತರವಾಗಿ NTPC ಕೂಡ ಸಹಕಾರ ಮಾಡಿದೆ. ಯಾವುದೇ ಹಣದ ಕೊರತೆ ಆಗಂಗಿಲ್ಲ. ನಾವು ಮತ್ತು ಇದರ ಸರ್ಕಾರ ಮೇಲೆ ಅವಲಂಬಿತನೂ ಆಗಂಗಿಲ್ಲ. CSR ಅಡಿಯಲ್ಲಿ ಎಲ್ಲ ಕೆಲಸಗಳನ್ನ ನಾವು ತೆಗೆದುಕೊಂಡು ನಗರ ಮತ್ತು ಜಿಲ್ಲೆಗಳಲ್ಲಿ ಒಂದು ಮಾದರಿ ಜಿಲ್ಲೆ ಆಗಬೇಕು ಆ ದಿಶೆಯಲ್ಲಿ ಕೆಲಸ ಮಾಡ್ತೀವಿ. ಅದ್ರ ಜೊತೆಗೆ ಎಲ್ಲರ ಸಹಕಾರ, ನಗರದ ಶಾಸಕರು, ದೂರ ಶಾಸಕರು, ಜನರು ಪ್ರಮುಖವಾಗಿ ಮನಸ್ಸು ಮಾಡಬಾರ್ದು. ನೋಡಿದ ಕೆಟ್ಟ ಎಲ್ಲ ಬಾಟಲ್ ನೀರನ್ನೆಲ್ಲ ಸ್ವಚ್ಛಗೊಳಿಸಿ ಆಮೇಲೆ ಎಲ್ಲವನ್ನ ಚೆಕ್ ಮಾಡಿ ಎಲ್ಲಿಯೂ ಕೂಡ ಇಲ್ಲಿ ಹೊಲಸು ನೀರು ಒಳಗೆ ಬರೋದಿಲ್ಲ ಅಂತ ತಿಳ್ಕೊಂಡು ಆದ್ಮೇಲೆ ನೀವು ಉತ್ತಮ ನೀರನ್ನು ಉಪಯೋಗಿಸುವಂಥ ಕೆಲಸ ಆಗಬೇಕು ಅಂತ ಹೇಳಿ. ಪ್ರವಾಸೋದ್ಯಮ ವಿಚಾರದಲ್ಲಿ ಈ ಮೀಡಿಯಾ ಜೊತೆ ಯಾವುದೂ ಅಷ್ಟು ಕೋಆಪರೇಷನ್ ಇಲ್ಲ. ಮೀಡಿಯಾ ಜೊತೆ ಅಲ್ಲಪ್ಪ, ನಮ್ಮ ಜೊತೆ ಹಿಂದೆ ಗೋಳಗುಂಬದ ನಿಮ್ಗೆ ಗೊತ್ತಿದೆ. ಅವ್ರಿಗೆ ನಮ್ಮ ಇವರಿದ್ರು DC ಶಿವಕುಮಾರ್ ಇದ್ರು. ನಾವು 2 ಬಾವಿಗಳನ್ನ ಬಾವಿಗಳನ್ನ ಕ್ಲೀನ್ ಮಾಡಿಸ್ಕೊಳಕ್ಕೆ ಅಲೋ ಮಾಡಿದ್ದಿಲ್ಲ. ಶಿವಕುಮಾರ್ ಅವ್ರು ವೈಯಕ್ತಿಕವಾಗಿ ಹೋಗಿ ನಿಂತಲ್ಲಿ ಒಳಗೆ ವೆಹಿಕಲ್ ಬಿಡಿಸಿ ಏನಪ್ಪ ಅವರು ಸ್ವಚ್ಛ ಮಾಡಿ ಕೊಡ್ತೀವಂತ ಬಾವಿ ಸ್ವಚ್ಛ ಮಾಡಿಕೊಟ್ಟು ನಿಮ್ಗೆ ನೀರಿಲ್ಲ ಗೋಳಗುಂಬದಾಗ ತಂದಮೇಲೆ ಅದನ್ನು ಮಾಡಲಿಲ್ಲ. ಈ ಕಾರ್ಪೊರೇಷನ್ದವ್ರು ಹಾಗೆ ಅದಾರ. ಆ ತಾಜ್ ಬಾಡಿಯಾಗ ನಾನು ಅದು ಯಾವುದದು ನಮ್ಮ ಹಸಿಂಪೆ ದರ್ಗಾದಾಗ ಕಂಪೌಂಡ್ ಹಚ್ಕೊಂಡೆ ಒಂದು ಬಾವಿ ಇತ್ತು, ನೀರಿತ್ತು. ಅದನ್ನು ಬರೀ ಒಂದು ಪೈಪ್ ಲೈನ್ ಮಾಡ್ಕೊಂಡು ಆ ಕಡೆ ತಗೋರಪ್ಪ ಗೋಳಗುಂಬಟ್ಕಂತ ಅದನ್ನೂ ಮಾಡಿಲ್ಲ. ಈಗ ಆ ಬಾವಿನೂ ಕೂಡ ಭಾಳ ವರ್ಷ ಆಗ್ಯದ. ನಿರ್ಲಕ್ಷ್ಯ ಮತ್ತೊಂದು ಕಾರ್ಪೊರೇಷನ್ದು ಇದೆ, ನಿರ್ಲಕ್ಷ್ಯ ಜನರದ್ದು ಇದೆ, ಜನಪ್ರತಿನಿಧಿಗಳದ್ದು ಎಲ್ಲರದ್ದು ಇದೆ. ಇನ್ನು ಬದಲಾವಣೆ ಆಗಬೇಕು. ಇದಕ್ಕೆ ಯಾರು ಮುಂದೆ ಬರಲ್ಲ. ಇವತ್ತು ನಾನೇ ಇವತ್ತು ಇನ್ನೊಮ್ಮೆ ಯಾರೇ ಬಾಡಿ ಕ್ಲೀನ್ ಮಾಡಿ ನಾನೇ ಬರೋದಿಲ್ಲ. ಹಿಂದೆ 5 ಕೋಟಿ ರೂಪಾಯಿ ನಾನು ಯಾರ್ಯಾರ ಕಡೆ ದುಡ್ಡು ಇಸ್ಕೊಂಬಂದು ಮಾಡಿಸಿದ್ದೀನಿ. 5 ಕೋಟಿ ಸರ್ಕಾರಕ್ಕೆ ಕೂಡ 10 ಕೋಟಿ 11 ಕೋಟಿ ಖರ್ಚು ಮಾಡಿದ್ವಿ ನಾವು. ಅದಕ್ಕೆ ನಿಮ್ಮದು ಕೂಡ ಭಾಳ ಜವಾಬ್ದಾರಿ ಅದ. ಇದನ್ನೆಲ್ಲ ಹೊಲಸು ಮಾಡುವಾಗ ಇದು ಮಾಡುವಾಗ ಸಂರಕ್ಷಣೆ ಮಾಡಬೇಕು, ಇದು ಮಾಡಬೇಕು ಅಂತ ನಾವು ಕೂಡ ಮಾಧ್ಯಮದವರು ಪತ್ರಕರ್ತರ ಜವಾಬ್ದಾರಿ ಕೂಡ ಭಾಳಷ್ಟು ಹೋಗಿ ಆಗಲೇ ಆಗ್ತದೆ, ಹಾಗೆ ಆಗ್ತದೆ. ಅದಕ್ಕಿಂತ 3 ತಿಂಗಳು ಯಾಕಂದರೆ ಫೈರ್ ಫೈಟಿಂಗ್ ಮಷಿನ್ಸು ಇಬ್ಬರೇ ಇದ್ದಾರಲ್ಲಿ. ಒಬ್ಬರು ದುಬೈ ಮತ್ತು ಇನ್ನೊಂದು ಯಾವುದೋ ಒಂದು ಕಂಟ್ರಿ ಇದೆ. ಹೀಗಾಗಿ ಅದು ಟೆಂಡರಲ್ಲಿ ಯಾರು ಕೂಡ ಇದು ಮಾಡ್ತಾ ಇಲ್ಲ. 2 ಬೇಕಾಗ್ತದೆ. ಒಬ್ಬರು 1 ಕೊಡ್ತೀವಿ ಅಂದರು. ಹೀಗಾಗಿ 2 ಬಾರಿ 3 ಬಾರಿ ಇದು ಆಗಿದೆ. ಈಗ 4G ಇದು ಮಾಡಿದ್ದೀವಿ. ಆ ಫೈರ್ ಇಂಜಿನ್ಸ್ ಇದು ಬಂದ ಮೇಲೆ ಒಂದು ದಿವಸ ಒಂದು 3 ತಿಂಗಳ ಒಳಗಾಗಿ ಒಂದು ದಿವಸ ನಾವು ಟಾರ್ಗೆಟ್ ಮಾಡಿದ್ದೀವಿ. ವಿಜಾಪುರ ಏರ್ಪೋರ್ಟ್ ಕೂಡ ಪ್ರಾರಂಭ ಮಾಡಿದ್ದೀವಿ. ಅದು ಕಂದಕ್ಕೂ ಕೂಡ ನಾವು ಅದು 1.5 ಕೋಟಿ ರೂಪಾಯಿ ರಿಪೇರಿ ಆಗಿದೆ. ಅದನ್ನು ಕೂಡ ಏನಾದರೂ ಮಾಡಿ ಅದನ್ನು ಕೂಡ ಮಾಡ್ತೀವಿ. ಅದನ್ನು ಹಿಂದೆ ನಾನು ಸ್ವಚ್ಛ ಮಾಡಿಲ್ಲ ಮತ್ತು ಕರೆಕ್ಷನ್ ಮಾಡಿದ್ವಿ. ಅದನ್ನೆಲ್ಲರೂ ಕೂಡ ಮತ್ತೆ ಅಲ್ಲಿನೂ ಕೂಡ ಏನು ಸಿವೇಜ್ ವಾಟರ್ ಯಾವುದು ಬರಲಾರ್ದಾಗಿ ನೋಡ್ಕೊಂಡು ಅದು ಮತ್ತೆ ನಾವು ಅದನ್ನು ಈಗಾಗಲೇ ಜಿಲ್ಲಾಧಿಕಾರಿಗಳ ಕಾರ್ಯಕ್ರಮ ಆಗಿದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ. ಅಲ್ಲಿ ಬೋಟಿಂಗ್ ಮಾಡಲಿಕ್ಕೆ ಇದು ಮಾಡಬೇಕು ಅಂತೇಳಿ ಅದನ್ನು ಕೂಡ ಮಾಡ್ತೀವಿ. ವಿಜೇಂದ್ರ ಪಾದಯಾತ್ರೆ ವಿಜೇಂದ್ರ ಅವರು ಪಾದಯಾತ್ರೆ ಮಾಡೋಕ್ಕಿಂತ ಮುಂಚೆ ಅವ್ರು ತಮ್ಮ ಅವಧಿಯಲ್ಲೆಲ್ಲ ಏನೇನಾಗಿರೋ ನೋಡ್ಕೊಳ್ಳಿ. ಇಲ್ಲಿ ಇದ್ರಾಗ ಯಾವುದು ನಿಮ್ಮ 40% ಭ್ರಷ್ಟಾಚಾರ. ಈಗ ಕೊರೋನಾದಲ್ಲಿ ಯತ್ನಾಳ್ ಅವರೇ ಹೇಳಿದರು 2,000 ಕೋಟಿ ರೂಪಾಯಿ ಹಗರಣ ಆಗಿದೆ ಅಂತೇಳಿ ಅಲ್ರಿ. ಆಮೇಲೆ ವಿಜೇಂದ್ರ ಅವರು ಮತ್ತು ಅವರ ತಂದೆಯವರು ಯಡಿಯೂರಪ್ಪನವರು 10,000 ಕೋಟಿ ರೂಪಾಯಿ ಮಾರಿಷಸ್ನಲ್ಲಿ ಇಟ್ಟು ಬಂದಾರ ಅಂತ ಹೇಳಿದರು. ಯಾರು ಹೇಳಿದ್ರು? ಯತ್ನಾಳ್ ಅವರು ಹೇಳಿದರು. ನಮ್ಮ ಜಿಲ್ಲೆಯವರು ಯತ್ನಾಳ್ ಅವರು, ನಮ್ಮ ಬಿಜಾಪುರ ಜಿಲ್ಲೆಯವರು ಯೂಶಲಿ ಸುಳ್ಳು ಹೇಳಂಗಿಲ್ಲ.
ಹೀಗಾಗಿ ಸತ್ಯ ಇರ್ಬೋದು ಅಂತ ನನಗೆ ಅನಿಸ್ತದೆ. ಅದಕ್ಕೆ ವಿಜೇಂದ್ರ ಮೊದಲಾದ್ರೆಲ್ಲರೂ ಆತ್ಮಾವಲೋಕನ ಮಾಡಿ ಆಮೇಲೆ ಪಾದಯಾತ್ರೆ ಮಾಡಿ. ಸರ್ ಬೇಗಂ ತಲಾ ನಿಮ್ಮ ಇಲಾಖೆ ನೀವಿದ್ದಾಗ ಅದು ಇದು ಮಾಡಿರಿ ಸರ್, ಈಗ ಸಂಪೂರ್ಣ ಮತ್ತೆ ಹಾಳಾಗ್ತದೆ. ಮತ್ತೆ ಅದನ್ನು ಮಾಡ್ತಾ ಇದೀವಲ್ಲ, ನೀವು ಹಾಳು ಮಾಡಿರಿ ಮತ್ತೆ ನಾವು ರಿಪೇರಿ ಮಾಡ್ತೀವಿ.